ಇವತ್ತು ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ರೂಪಾಯನಗೌಡ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಎಂಗೇಜ್ಮೆಂಟ್ ಮೇಕಪ್ ಆರ್ಡ್ರಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೇಗಿರುತ್ತೆ ಏನು ಎಲ್ಲನೂ ಕೂಡ ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಬನ್ನಿ ಇವಾಗ ಹೊರಡೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ ಆಗಿ ಅಂತ ಕೇಳ್ಕೊತೀನಿ. ಇವಾಗ ಟೈಮ್ ಬಂದು 7 ಆಗಿದೆ. 7:30ಗೆಲ್ಲ ನಾವು ಬರ್ತೀವಿ ಅಂತ ಹೇಳಿದ್ವಿ. ಅವ್ರನ್ನ 10:30 ಅಷ್ಟರೆಲ್ಲ ರೆಡಿ ಮಾಡಬೇಕು. ಸೊ ಹಂಗಾಗಿ ಹಾಫ್ ಆನ್ ಅವರ್ ಮುಂಚೆನೇ ಹೋದರೆ ಸ್ವಲ್ಪ ಟೈಮ್ ಪಿಕಪ್ ಮಾಡೋಕ್ಕೆ ಹೋಗಿ ಅಲ್ಲಿ ಸೆಟಪ್ ಮಾಡ್ಕೊಂಡು ಹಂಗೆ ಹಿಂಗೆ ಅನ್ನೋಷ್ಟರಲ್ಲೇ ಟೈಮ್ ಬೇಗನೆ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಬೇಗನೆ ಓಡ್ತಾ ಇದ್ದೀವಿ. ಇವತ್ತು ಬೇರೆ ಎಲ್ಲೂ ಇಲ್ಲ, ಒಂದೇ ಕಡೆ ಇರೋದು. ಸೊ ಹಂಗಾಗಿ ಅದನ್ನು ಮುಗಿಸ್ಕೊಂಡು ಶಾಪಿಗೆ ಕೂಡ ಹೋಗಬೇಕು. ಬನ್ನಿ, ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಓಡೋಣ ಇವಾಗ. ಇವಾಗ 27 ಮಿನಿಟ್ಸ್ ತೋರಿಸ್ತಾ ಇದೆ. 18 ಕಿಲೋಮೀಟರ್ಸ್ ಇದೆ. ಇವಾಗ ಗಾಡಿಯಲ್ಲೇ ನಾವು ಅರ್ಧ ಗಂಟೆ ಜರ್ನಿನ ಮಾಡಬೇಕು. ಬನ್ನಿ, ರೋಡಲ್ಲಿ ಏನೇನಾಗುತ್ತೆ ಎಲ್ಲನೂ ಕೂಡ ಅಪ್ಡೇಟ್ನ ಮಾಡ್ಕೊಂಡು ಹೋಗೋಣ. ಬೆಳಗ್ಗೆ ಆದರೆ ಚಳಿ, ಸಂಜೆ ಆದರೆ ಸಾರಿ ಬೆಳಗ್ಗೆ ಆದರೆ ಚಳಿ ಆಗುತ್ತೆ, ಮಧ್ಯಾಹ್ನ ಆದರೆ ಶೆಕೆ ಬಿಸಿಲು ಹೆವಿ ಹೊಡೆಯುತ್ತೆ. ಈ ಸೀಸನ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ದಾರಿ ತೋರಿಸ್ತಾ ಇತ್ತು, ಬಟ್ ಈ ರೂಟೇ ಹತ್ರ ಇತ್ತು ಅಂದ್ಬಿಟ್ಟು ಈ ರೂಟ್ನ ಚೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಆಲ್ರೆಡಿ ನಾನು 3ನೇ ಸರಿ ಹೋಗ್ತಾ ಇರೋದು ಈ ಲೊಕೇಶನಿಗೆ. ಅಲ್ಲಿ ಒಂದು ಎಂಗೇಜ್ಮೆಂಟಿಗೆ ಮಾಡಿದೆ, ಮತ್ತು ಅವ್ರು ಮದುವೆಗೆ ಬುಕ್ ಮಾಡಿದರು. ನೀವು ಆಲ್ರೆಡಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ ನನ್ನ ಬ್ಲಾಗ್ಸಲ್ಲೆಲ್ಲ ದಿವ್ಯಾ ಅಂತ. ಅವ್ರ ಊರಲ್ಲಿಂದ ಅವ್ರ ಮೇಕಪ್ನ ನೋಡಿ ಇವಾಗ ಬುಕ್ ಮಾಡಿದ್ದಾರೆ ರಮ್ಯ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಕ್ಲೈಂಟ್ ಯಾವ ಥರ ನಮಗೆ ರೆಸ್ಪಾಂಡ್ ಮಾಡ್ತಾರೆ, ಹೇಗೆಲ್ಲ ಬರುತ್ತೆ ಮೇಕಪ್ಪು ಎಲ್ಲನೂ ಕೂಡ ಅಲ್ಲಿ ಹೋಗಿ ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಇವಾಗ ಬೇಗೂರು ಹತ್ರ ಇದ್ದೀವಿ ನಾವು. ಬೆಂಗಳೂರು ಬೇಗೂರು ಅಲ್ಲ, ನಮ್ಮ ಕುಣಿಗಲ್ ಹತ್ರ ಇರೋ ಬೇಗೂರು ಅಂತ. ಅಲ್ಲಿ ಹೋಗಿ ಒಂದು 1/4 ಗಂಟೆ ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಕಂಟಿನ್ಯೂ ಮಾಡ್ತಾ ಇನ್ನೂ ರೆಡಿ ಮಾಡ್ತಿದ್ದಾರೆ ಇದನ್ನು. ಬಟ್ ಒಂದೊಂದು ಕಡೆ ಇನ್ನೂ ಬಿಸಿ ಎಲ್ಲ ಇರುತ್ತೆ. ಕ್ಲೈಂಟ್ ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಬೇಗ ಬರಬಾರ್ದಿತ್ತು. ರೆಡಿ ಮಾಡಿ ಕರ್ಕೊಂಡ್ಬರೋಳು. ಅದೇ ಬ್ಯಾಗಿ ಪೇಂಟ್ ಹಾಕೊಂಡ್ಬರ್ಬೇಕಿತ್ತು. ಬ್ಯಾಗಿ ಪೇಂಟ್ ಬಂದ್ರ ನೋಡವ ಚೆಂಡು ಎಲ್ಲ ಮುಡ್ಕೊಂಡು ದಾಸವಾಳನೇ ಹುಡ್ಕತ್ತೀವಿ. ದಾಸವಾಳನೂ ಟ್ರೆಂಡ್ ಆಗುತ್ತೆ. ಯಾವ್ದು ಕೊಡ್ಬೇಕೆ? ಇದು ಜಾಬು ಪಾಕೆಟ್ ಸೀರೆ ಮಾಡಿ ಇಟ್ಕೊಂಡ್ರೆ ಎಲ್ಲೈತೆ
ಅವಾಗಿನ ಇನ್ನು ಎಷ್ಟೊಂದು ಬೇಜಾರೈತೆ. ಏ ಅಮ್ಮ ಚೆನ್ನಾಗಂತೈತಾ ಫುಲ್ಲು. ಆಮೇಲೆ ತಿರ್ಗಾ ಮತ್ತೆ ಹೋದ್ಮೇಲೆ ಎಲ್ಲ ಆಮೇಲೆ ತಿರ್ಗಾ ಹಂಗ್ ಮಾಡಿಸ್ತೆ ಹಿಂಗ್ ಮಾಡಿಸ್ತೆ ಅನ್ಬೇಡ, ಇವಾಗ ಹೇಳ್ಬಿಡು. ಎಲ್ಲ ಫುಲ್ ಸೂಪರ್ ಸುಮ್ನಿರು. ಚೆನ್ನಾಗಿ ಕಾಣ್ತಾವ್ರ? ಚೆನ್ನಾಗಂತೈತೆ. ಹ್ಞೂ ಚೆನ್ನಾಗೈತಿ. ನಾ ಹೇಳ್ತಿಲ್ವಾ, ಇನ್ನ ಯಾರು ಹೇಳ್ಬೇಕಾ? ಮಾಡಿ ಹೋಗಿ ಕೊಟ್ರೆ ಓಕೆ. ನೀವು ಏನಾರ ಐತೆ ನೋಡ್ಕೊಳ್ರಿ, ಹೇಳ್ಬೇಡಿ ಅಂತ ಹೇಳ್ತಾರೆ. ಕಟ್ ಮಾಡ್ಬೇಕು. ನೀವೊಂದ್ಸತಿ ನೋಡ್ಕೊಳ್ಳಿ. ಚೆನ್ನಾಗೈತಾ? ಇಷ್ಟ ಆಯ್ತಾ? ಅಯ್ಯೋ ಇಷ್ಟ ಆಗಿಲ್ಲ ಅಂದ್ರೆ ನೋಡಿ ಬಿಚ್ಚ ಯಾರು ಮಗು ಚೆನ್ನಾಗಿಲ್ಲ ಸಾಕು ಅಲ್ಲೇ ಅವಾಗ ಬಿಚ್ಚ ಕೊಡದೆ ಹಂಗೆ ಥ್ಯಾಂಕ್ ಯು. ನೋಡ್ಕೊಳ್ಸತಿ ಅಲ್ಲ ನಮ್ದೇ ಹಾಕೊಂಡೆ ನಾನು ಆಯ್ತಲ್ಲ ಸಾಕು ಇನ್ನ ಹೋಗೋದೈತೆ. ಚೆನ್ನಾಗೈತಾ? ಅಲ್ಲ ಇವಾಗ ಸಾಕು. ಇಷ್ಟ ಆಯ್ತಾ? ಬೇಡ ಸಾಕು ಸಾಕು ಬಿಡಿ, ಇಷ್ಟೇ. ಜ್ಯುವೆಲ್ಸ್ ಚೆನ್ನಾಗಿ ಕಾಣುತ್ತೆ. ಅಪ್ಪ ಏನು ಚೆನ್ನಾಗಿ ಯಾರು ನೀವು? ನಾನಾ ಮಹೇಶ್ ಅಂಕಲ್ ಚೆನ್ನಾಗಿ ಕಾಣಿಸ್ತೈತಾ? ಕೆನ್ಸನಾ ಚೆನ್ನಾಗಿ ಕಾಣ್ತೈತಾ? ಇಕ್ಕಿದ್ದೀನಲ್ಲ, ಹೇಳ್ಕೊಡವ ಪೋಸ. ಹೇಳ್ಕೊಡ ಪೋಸ್. ಹಂಗೆ ಕುತ್ಕೊಂಡು ಫಸ್ಟ್ ಹೊಡೀರಿ ಅದನ್ನ. ಹೊಡೆದೆ ಆಯ್ತು. ಬಗ್ಗೆ ಕಲ್ಲ ನಿಂತ್ಕೋ ಹಿಂಗೆ ಹಿಂಗ. ಅದೇನು ಅವಳಿಗೆ ಸ್ಟೆಪ್ ನಿಂತ್ಕೊಳ್ಳೆ ಹಿಂಗೆ. ನೋಡು ಎಂತೆಂತ ಪೋಸ್ ಹೇಳ್ಕೊಡ್ತಾರೆ. ಆಮೇಲೆ ಹಿಂಗೆ ನಿಂತ್ಕೋ. ಈ ಕೈ ಎಲ್ಲ ಬೇಕಾಡು ಬರೀ ಹಿಡ್ಕೊಬಿಟ್ರೆ ಏನು ಹಿಡ್ಕೊಳ್ಳೆ. ಅವ್ನ ತಮ್ಮ ತೋರ್ಸಿದ್ನಲ್ಲ. ಸೈಡ ಏನ ಇದ್ದಂತೆ ಪೋಸ್ ನಂಗೆ ಕನ್ಸನ್ ಇದೆಲ್ಲ ನಡೆದೈತೆ ಹಿಂಗ. ಇವೆಲ್ಲ ಆರೋಯ್ತವೆ. ಬ್ಯಾಂಕ್ಸ್ ಕೊಂಡು ಹಿಡ್ಕೋ. ಇಲ್ಲೇ ಇರೋಳು ಯಾರಂತಾಳೆ? ನಿನ್ ಮಗಳು ಪೋಸ್ ಹೇಳ್ಕೊಡ್ತೀವಿ, ಬಾರಿ ಹೇಳ್ಕೊಡು. ಅಷ್ಟು ಮಾಡ್ದ? ಹೊಡ್ದೆ. ಅದ್ ನಾಕಂಡ ಆಮೇಲೆ ಹೇಳ್ಕೊಡಿ. ಹಿಂಗೆ ಹಿಂಗೆ ಹಿಂಗ ಹಾಟ್ ಇಟ್ಕೊಂಡು ಹಿಂಗ್ ಕೈ ತೋರ್ಸಿ. ಕೈ ಒಳಗಡೆ ಎನ್ನಾರು ಬರ್ದಿದ್ಯಲ್ಲ? ಯಾರು ಮೆಹಂದಿ ಆರ್ಟಿಸ್ಟು? ಅವಳು ಒಳಗಡೆ ಒಳಗಡೆ ಅವಳಲ್ಲ. ಹೌದಾ? ನನ್ನೆಲ್ಲ ಇವ್ರು ಅನ್ಕೊಂಡೆ. ಅವಳಿಗೆ ಒಬ್ರು ಸರ್ಕಲ್ ಹಾಕಕ್ ಬರಲ್ಲ ಮೆಹಂದಿ ಇಟ್ಕೊಂಡು ಅದನ್ನ ಬಿಡಿಸ್ತಾಳೆ. ಇವ್ಳು ನಿಜವಾಗ್ಲೂ ರಮ್ಯಾನಾ? ನಾನೇ ಯಾಕೆ ಬೇರೆಯವ್ರು ಬಂದ್ಬಿಟ್ಟವ್ರೆ ಅಂತನ? ಬೇರೆಯವ್ರ ತರನೇ ಕಾಣಿಸ್ತಾ ಅಕ್ಕ ಕೊಕೊನಟ್ ಟ್ರೀ ಹತ್ರ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಫೋಟೋ ತಗ್ಸ. ನ್ಯಾಚುರಲ್ ಆಗಿ ಕಾಣ್ತಾ ಇಲ್ಲ. ಇರ್ಬೇ ಎತ್ಕೊಬಿಟ್ಟು ದೃಷ್ಟಿ ತೆಗೆಜಿ. ದೃಷ್ಟಿ ತೆಗೆಜಿ. ಯಾರ ಸ್ನಾನ ಮಾಡ್ಕೊಡೋರು ಸುಮ್ಮನೆ ಸಾಂಗ್ ಸೆಟ್ ಮಾಡಾಕ್ತಾರೆ ಅನ್ನು. ಹಾ ಬಂದ ವಾ ಇದನ್ನ ಮಾಡ್ಬಿಟ್ರಾ? ಊಟ ಮಾಡಿ ಆ ಕಡೆ ಕಿಡಿ ಮಮ್ಮಿ ಏನ್ ಚೆನ್ನಾಯ್ತಲ್ಲ. ಆಂಟಿ ಅಷ್ಟೊಂದಾ? ಬಿಸಿನೀರು ಕುಡಿದ್ಯಾ? ಬೇಡ, ತಣ್ಣೀರೇ ಕೊಡಿ. ತತ್ತಿ ನೀರು ತಿನ್ಬಹುದಿಲ್ಲ. ಬೇಡ. ತತ್ತಿ ನೀರು ಹಂಗೆ ನಿಂತ್ಕೊ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ಅಂತ
ಹೇಳ್ತಾನಂತ ನಮ್ಗೆ ಈಗ ಮಾಡಿದ್ರು ಹೇಳು ಅಂತ ನನಗೆ ಏನಕ್ಕೆ ಹಬ್ಬ ಅವ್ರ ಊರಲ್ಲಿ ಇವಾಗ. ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್ ಆಂಟಿ. ಇನ್ನು ನೀರು ಕುಡಿತೀಯಾ? ಬೇಡ ಸರ್. ಟೀ ಕುಡ್ಕೊಂಡು ಹೋಗೋದೈತೆ. ಟೀ ಕುಡ್ಕೊಂಡು ನಿಮ್ಮ ಮರುದೇನ ಮಾವಿನಣ್ಣು ಟೀ ಏನು ಬೇಡ ಕುಡಿಯಲ್ಲ ಆಂಟಿ. ಬರ್ತೀವಿ. ಹಾಂ ಸರಿ. ಹೇಳಿ ಅಂತ ಹೇಳಿ ಬಂದಿದ್ರೆ ಅವತ್ತು ಇವಳಿಗೆ ನಿಮ್ಮಂಗೆ ಕಟಿಂಗ್ ಮಾಡ್ಸಕ್ಕೆ ಬಸ್ಗೆ ಹೋಗಿದ್ದೆ. ಅಲ್ಲಿ ಇವರು ದೊಡ್ಡವರ ಅಕ್ಕ ಭಾಗ್ಯಕ್ಕೆ ಇಲ್ಲಿ ಅಂಚಪಳ ಬಸ್ಗೆ ಹೋಗಿದ್ದಂತೆ. ನಾನು ಈ ಮನೆಗೆ ಮೇನ್ ಎಂಗೇಜ್ಮೆಂಟಿಗೆ ಒಂದ್ಸತಿ ಬಂದಿದ್ದೆ. ಇವಾಗ ಒಂದ್ಸತಿ ರೀಸೆಂಟಾಗಿ ಮೆಹಂದಿ ನೇಲಾಡಿ ಎಲ್ಲ ಬಂದಿದೆ. ಅವಾಗಲೂ ಅಷ್ಟೇ ಆಂಟಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಪಾಪ ಈಚೆನೆ ಬರ್ತಾ ಇರಲಿಲ್ಲ. ಎಷ್ಟು ಇನ್ನೋಸೆಂಟ್ ಅಂದರೆ ಅಷ್ಟು ಇನ್ನೋಸೆಂಟು. ನೋಡಿದ ತಕ್ಷಣ ಮಾತಾಡ್ತೀನಿ ಇದು ಕೊಡಿ ಎಣ್ಣೆ ಕೊಟ್ಟರು, ಹಣ್ಣೆಲ್ಲ ಕೊಟ್ಟರು, ಬೇಡ ಅಂದ್ರೂ ಪಾಪ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಮನೆಗೆ ಬಂದಾಗಲೂ ಹಾಗೆ ಚೆನ್ನಾಗಿ ಟ್ರೀಟ್ ಮಾಡಿದರು. ಇವಾಗ ಮೇಕಪ್ ಎಲ್ಲ ಮುಗಿಸ್ಕೊಂಡು ಸ್ಟುಡಿಯೋ ಕಡೆ ಹೊರಟಿದ್ದೀವಿ. ಇವಾಗ ಬಂದು ಹೈಡ್ರಾ ಫೇಶಿಯಲ್ ಬಂದಿದೆ. ಹೈಡ್ರಾ ಫೇಶಿಯಲ್ನ ಮಾಡ್ತಾಯಿದ್ದೀನಿ. ಇವಾಗ ಒಂದು ಡಿಟನ್ ಹಾಕಿದ್ದೀನಿ. ಸೊ ಹಂಗಾಗಿ ಅವರು ರಿಲ್ಯಾಕ್ಸ್ ಆಗ್ತಾಯಿದ್ದಾರೆ. ಸೊ ನಿಮ್ಗೊಂದು ಅಪ್ಡೇಟ್ ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಆಫ್ಟರ್ ಏನೋ ಹೈಡ್ರಾ ಫೇಶಿಯಲ್ ಆದಮೇಲೆ ಅವ್ರನ್ನ ಕೇಳ್ತೀನಿ, ಪರ್ಮಿಷನ್ ಕೇಳಿ ಅವ್ರಿಗೆ ಏನಾದ್ರು ಓಕೆ ವೀಡಿಯೋ ಹಾಕೋದು ಅಂತ ಅಂದರೆ ಅದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಒಂದು ಹೈಡ್ರಾ ಫೇಶಿಯಲ್ ಆಯಿತು. ಒಂದು ಫೇಶಿಯಲ್ ನಡೀತಾ ಇದೆ. ಅವ್ರ ಫೇಸ್ ಏನು ತೋರಿಸಂಗಿಲ್ಲ ಅಂತ, ಸೊ ತೋರಿಸ್ತಾ ಇಲ್ಲ. ಜಸ್ಟು ವರ್ಕ್ ಮಾಡಿರೋದನ್ನ ಅಪ್ಡೇಟ್. ಇವಾಗ ಒಂದು ಹೇರ್ ಕಟ್ ಮಾಡಿದ್ವಿ. ಅವರು ಫೇಸ್ ತೋರಿಸ್ಬೇಡಿ ಅಂತ ಅಂದರು. ಸೊ ಇವತ್ತಿನ 3 ಕ್ಲೈಂಟ್ಸು ಕೂಡ ಅವರ ಫೇಸ್ ತೋರಿಸೋದಕ್ಕೆ ಒಪ್ಪಲಿಲ್ಲ. ಸೊ ಹಂಗಾಗಿ ಹೇರ್ ಕಟ್ ರಿಸಲ್ಟ್ ತೋರಿಸಿದ್ವಿ. ಆ್ಯಂಡ್ ಒಂದು ನಾರ್ಮಲ್ ಫೇಶಿಯಲ್, ಒಂದು ಹೈಡ್ರಾ ಫೇಶಿಯಲ್, 2 ಇಷ್ಟು ಕಂಪ್ಲೀಟ್ ಆಯಿತು. ಇವತ್ತಿನ ಡೇ ಸಲೂನಲ್ಲಿ ಮುಗಿತಾ ಬಂತು ಅಂದ್ಕೊತೀನಿ. ಇವಾಗ ಆಲ್ರೆಡಿ ಟೈಮ್ ಬಂದು 7:35 ಆಗಿದೆ. 8 o'clock ಕ್ಲೋಸ್ ಮಾಡ್ತೀನಿ. ಏನಾದ್ರು ಇನ್ ಕೇಸ್ ಕಸ್ಟಮರ್ಸ್ ಇದ್ದರೆ 9-10 ಕೂಡ ಆಗುತ್ತೆ. ಕಸ್ಟಮರ್ಸ್ ಇಲ್ಲೇ ಇಲ್ಲ ಅಂತಂದರೆ 8ಗೆ ಕರೆಕ್ಟಾಗಿ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗ್ತೀನಿ. ಇದಿಷ್ಟು ಈ ಬ್ಲಾಗ್. ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟು ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಆಲಲ್ಲಿ ಇಕ್ಕಿ. ಸೊ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿದ್ದಕ್ಕೆ. ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.